ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನಾನಿವತ್ತು ಒಂದು 100% ಗ್ರೇ ಕವರೇಜ್ ಕೊಡುವಂತಹ ನ್ಯಾಚುರಲ್ಲು ಆರ್ಗ್ಯಾನಿಕ್ ಹೇರ್ ಕಲರ್ನ ಟ್ರೈ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆಲಿ ಕೂಡ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಈಗಂತೂ ತುಂಬ ಚಿಕ್ಕ ಏಜಿಂದನೂ ಗ್ರೇ ಹೇರ್ ಸಮಸ್ಯೆ ಇದ್ದೇ ಇರುತ್ತೆ. ಮೆಹಂದಿನ ಕೂಡ ನಾವು ಯೂಸ್ ಮಾಡಬಹುದು, ಬಟ್ ಅದು ಸ್ವಲ್ಪ ಟೈಮ್ ಟೇಕಿಂಗ್ ಆಗಿರೋದ್ರಿಂದ ನಾನು ಬೇರೆ ಪ್ರಾಡಕ್ಟ್ಸ್ನ ಕೂಡ ರಿವ್ಯೂ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಡಾಕ್ಟರ್ಸ್ ಕೂಡ ತುಂಬಾ ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಡಾಕ್ಟರ್ ಟೆಸ್ಟೆಡ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನಾನು ಟ್ರೈ ಮಾಡ್ತಾ ಇರೋದು ಡಾರ್ಕ್ ಬ್ರೌನ್ 3.00 ಶೇಡ್ ಬಂದ್ಬಿಟ್ಟು, ಹಾಗೆ ಮೋರ್ ದನ್ 90% ನ್ಯಾಚುರಲಿ ಡಿರೈವ್ಡ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಡ್ಯಾಮೇಜ್ ಫ್ರೀ ಅಂತ ಹೇಳಿದ್ದಾರೆ, ನೋ ಅಮೋನಿಯಾ ಅಂಡ್ ನೋ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳಿದ್ದಾರೆ. 100% ಗ್ರೇ ಕವರೇಜ್ ಅಂತೂ ಕೊಡುತ್ತೆ. ಹಾಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಅಲೋವೆರಾ, ಆಮ್ಲಾ, ಆಮೇಲೆ ಜೊಜೋಬಾ, ಸನ್ಫ್ಲವರ್, ಆರೆಂಜ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಎನ್ನ, ಹಾಗೆ ಬೆಸಿಲ್ ಲೀವ್ಸ್ ಮತ್ತು ವೀಟ್ ಜರ್ಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಪ್ರಾಡಕ್ಟ್ಸ್ನ ಅವರು ಯೂಸ್ ಮಾಡಿದಾರಂತೆ. ಎಲ್ಲ ನೋಡ್ತಾ ಇದ್ರೆ ನ್ಯಾಚುರಲ್ ಥಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ತುಂಬಾ ಶೇಡ್ಸ್ ಕೂಡ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬಟ್ ನಾನು ಬ್ರೌನ್ ಕಲರ್ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಬ್ರೌನ್ ಕಲರ್ನ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ನೋಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಲೆಟ್ಸ್ ಟ್ರೈ. ಓಕೆ, ಈ ಥರ ಯಾವುದಾದ್ರೂ ಫುಡ್ ಡೆಲಿವರಿ ಬಾಕ್ಸಸ್ ಇರುತ್ತಲ್ಲ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೌಲ್ ಫೀಸಿಬಲ್ ಅನ್ಸುತ್ತೋ ಅದನ್ನು ಟ್ರೈ ಮಾಡಿ. ಹಾಗೆ ನಾನು ಹಿಂದಿನ ಸರ್ತಿ ಹೇರಿಗೆ ಅಪ್ಲೈ ಮಾಡಿದಾಗ ತುಂಬ ಜನ ಕೇಳ್ತಾಯಿದ್ರು, ಏನಾದರೂ ಡಿಫ್ರೆಂಟ್ ಹೇರ್ ಕಲರ್ನ ಟ್ರೈ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಂತ. ಈ ವಿಡಿಯೋ ನಿಮಗೋಸ್ಕರ. ಓಕೆ, ಈಗ ಇದನ್ನು ಮಿಕ್ಸ್ ಮಾಡೋಣ ಬನ್ನಿ. ಕಲರ್ ಪ್ರೊಟೆಕ್ಟಿವ್ ಕಂಡೀಷ್ನಿಂಗ್ ಶಾಂಪು ಕೊಟ್ಟಿದ್ದಾರೆ. ಅಲೋವೆರಾ ಮತ್ತು ಆರೆಂಜ್ದು ಜೆಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದನ್ನು ಮಿಕ್ಸ್ ವಿತ್ ಕಲರ್ ಪೌಡರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಗ್ಲೌಸಸ್ ಕೊಟ್ಟಿದ್ದಾರೆ. ಇದು ಜೆಲ್ ಕಲರ್. ಅವರೇ ಇದನ್ನು ಕೊಟ್ಟಿದ್ದಾರೆ ಕಲ್ಸೋಕ್ಕೆ. ಸೊ ನೋ ನೀಡ್ ಟು ಟೇಕ್ ಎನಿ ಬೌಲ್, ಅವರೇ ಕೊಟ್ಟಿರ್ತಾರೆ ಬೌಲ್ನ. ಇದು ಏರ್ ಸ್ಪಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದನ್ನು ಯಾವಾಗ ಅಪ್ಲೈ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ಓಕೆ, ಕೂಡ ಕೊಟ್ಟಿದ್ದಾರೆ. ಇದು ಪ್ಲಸ್ ಇದನ್ನ ಮಿಕ್ಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ನಾನಿವಾಗ ಜೆಲ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಈ ಬ್ರಷಲ್ಲಿ ನಿಜವಾಗ್ಲೂ ಅಪ್ಲೈ ಮಾಡ್ಕೊಳಕ್ಕೆ ಬರಲ್ಲ ಪ್ರಾಪರಾಗಿ. ಸೊ ನಾನು ಗ್ಲೌಸಸ್ನ ಯೂಸ್ ಮಾಡ್ತೀನಿ. ಯಾವುದೇ ಏರ್ ಕಲರ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಏರ್ನ ಬಿಡಿಸ್ಬೇಕು. ನಾನು ಆಲ್ರೆಡಿ ಬಿಡಿಸಿ ಜುಟ್ಟು ಹಾಕ್ಕೊಂಡಿದ್ದೆ. ಸೊ ಇವಾಗ ಹಂಗೆ ಡೈರೆಕ್ಟಾಗಿ ನಾನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಲರ್ ಎಲ್ಲ ಅಪ್ಲೈ ಮಾಡಿ ಆಗಿದೆ. ಇದು ಬಂದ್ಬಿಟ್ಟು ನಾನು ತಗೊಂಡಿದ್ದು 60 ml ಬಾಕ್ಸು. ಬಟ್ ಆ್ಯಕ್ಚುಲಿ ಇದು ತುಂಬಾ ಕಮ್ಮಿ ಬಿತ್ತು ನನಗೆ. ನಿಮ್ಮ ಕೂದಲು ಏನಾದ್ರು ಸ್ವಲ್ಪ ದಪ್ಪ ಮತ್ತು ಉದ್ದ ಇದೆ ಅಂತಂದರೆ ಸ್ವಲ್ಪ ಜಾಸ್ತಿ ml ಬಾಕ್ಸ್ನ ಬೈ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇಲ್ಲಿ ನೋಡಿದೆ ನಾನು, ಅನಿಮಲ್ ಟೆಸ್ಟ್ ಫ್ರೀ ಮತ್ತು ವೀಗನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ವೀಗನ್ ಪ್ರಾಡಕ್ಟು ರಿಯಲಿ ಇದರಿಂದ ನಮಗೇನಾದರೂ ಗ್ರೇ ಹೇರ್ ಜಾಸ್ತಿ ಆಗುತ್ತಾ, ಹೇರ್ ಫಾಲ್ ಜಾಸ್ತಿ ಆಗುತ್ತಾ ಅಂತೇಳ್ಬಿಟ್ಟು ನಾನು ನಿಮಗೆ 100% ನಿಜವಾದ ರಿವ್ಯೂನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ನಾನು ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನಾನು ಹೆಡ್ ವಾಶ್ನ 30 to 45 minutes ಬಿಟ್ಟು ಮಾಡಬೇಕಾಗತ್ತೆ. ಸೊ ನಾನು ಏರ್ ಕಲರ್ ಎಲ್ಲ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಅಟ್ಯಾಚ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಫೈನಲ್ ರಿಸಲ್ಟ್ಸ್ ಈ ಥರ ಇದೆ.